ಇರಾನ್ ತೈಲ ರಫ್ತಿನ ಮೇಲೆ ಅಮೆರಿಕ ಹೊಸ ನಿರ್ಬಂಧವನ್ನು ವಿಧಿಸಿದೆ. ಭಾರತದ ಪ್ರಜೆಯ ವಿರುದ್ಧವೂ ಕೂಡ ನಿರ್ಬಂಧ ಹೇರಲಾಗಿದೆ. ಇರಾನ್ ದೇಶದ ತೈಲ ರಫ್ತಿನ ಮೇಲೆ ಹೊಸ ರೂಲ್ಸು ನಿರ್ಬಂಧವನ್ನು ಅಮೆರಿಕ ಹೇರಿದೆ. ಇರಾನ್ ದೇಶದ ಎಲ್ಲ ತೈಲ ಟ್ಯಾಂಕರ್ ಜೊತೆ ವ್ಯವಹಾರ ನಿಷಿದ್ಧ. ಇರಾನ್ ಜೊತೆ ಅಮೆರಿಕ ಒಂದು ತರಹದ ಆರ್ಥಿಕ ನಿರ್ಬಂಧವನ್ನು ವಿಧಿಸ್ತಾ ಇದೆ. ಇರಾನಿನ ತೈಲ ಟ್ಯಾಂಕರ್ಗಳ ಮೇಲೆ ಅಮೆರಿಕ ಹಿಡಿತವನ್ನು ಸಾಧಿಸಿಕೊಳ್ಳುತ್ತಿದೆ. ಇರಾನ್ನಿಂದ ಬರುವಂತಹ ಅನೇಕ ತೈಲ ಹಡಗುಗಳ ಮೇಲೆ ಭಾರಿ ನಿರ್ಬಂಧ. ಒಮಾನ್ನಲ್ಲಿ ಶುಕ್ರವಾರ ಉಭಯ ದೇಶಗಳ ನಡುವಿನ ಪ್ರಥಮ ಸುತ್ತಿನ ಪರೋಕ್ಷ ಮಾತುಕತೆ ಮುಕ್ತಾಯಗೊಂಡ ಬೆನ್ನಲ್ಲೇ ಇರಾನ್ ದೇಶದ ತೈಲ ರಫ್ತುಗಳ ಮೇಲೆ ಅಮೆರಿಕ ಹೊಸ ನಿರ್ಬಂಧಗಳನ್ನು ಘೋಷಣೆ ಮಾಡಿದೆ. ಟರ್ಕಿ, ಭಾರತ ಮತ್ತು UAE ಈ ಪ್ರಮುಖ ದೇಶಗಳ ಜೊತೆಗೆ ಅಮೆರಿಕ ವಿಧಿಸಿರುವಂತಹ ನಿರ್ಬಂಧ ಭಾರತ, ಟರ್ಕಿ ಮತ್ತು UAE ಧ್ವಜವನ್ನು ಹೊಂದಿರುವ ಹಡಗುಗಳು ಸೇರಿದಂತೆ ಇರಾನ್ ದೇಶದ ತೈಲವನ್ನು ಸಾಗಿಸೋದಕ್ಕೆ ಉದ್ದೇಶಿಸಲಾದ 14 ಹಡಗುಗಳೊಂದಿಗೆ ಯಾವುದೇ ವಹಿವಾಟುಗಳನ್ನು ನಿರ್ಬಂಧಿಸಲು ಅಮೆರಿಕದ ವಿದೇಶಾಂಗ ಇಲಾಖೆ ಆದೇಶವನ್ನು ಹೊರಡಿಸಿದೆ. ತೈಲ ಆದಾಯವನ್ನು ವಿಶ್ವದಾದ್ಯಂತ ಅಸ್ಥಿರಗೊಳಿಸುವ ಚಟುವಟಿಕೆಗಳು ಹಾಗೂ ಇರಾನಿನೊಳಗೆ ದಮನವನ್ನು ಹೆಚ್ಚಿಸುವ ಕಾರ್ಯಕ್ಕೆ ಇರಾನ್ ಬಳಸುತ್ತದೆ. ಇರಾನ್ನ ಆಡಳಿತವು ನಿರ್ಬಂಧಗಳನ್ನು ತಪ್ಪಿಸೋದಕ್ಕೆ ಮತ್ತು ತೈಲ ಮತ್ತು ಪೆಟ್ರೋಕೆಮಿಕಲ್ಸ್ ಆದಾಯಗಳನ್ನು ದಬ್ಬಾಳಿಕೆಯ ಕ್ರಮಗಳಿಗೆ ಬಳಸುವುದನ್ನು ನಿಲ್ಲಿಸುವವರೆಗೆ ಅಮೆರಿಕವು ಇರಾನ್ನ ಆಡಳಿತ ಮತ್ತು ಅದರ ಪಾಲುದಾರವನ್ನು ಹೊಣೆಗಾರರನ್ನಾಗಿ ಮಾಡುವ ಕಾರ್ಯ ಮುಂದುವರಿಸುತ್ತದೆ ಎಂದು ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಗೋಟ್ ತಿಳಿಸಿದ್ದಾರೆ. ಇನ್ನು ಭಾರತದ ಪ್ರಜೆಯ ವಿರುದ್ಧವೂ ನಿರ್ಬಂಧ. ಅದು ಹೇಗಂದರೆ ಇರಾನ್ನ ಪೆಟ್ರೋಲಿಯಂ ಉತ್ಪನ್ನಗಳು ಮತ್ತು ಪೆಟ್ರೋಕೆಮಿಕಲ್ಸ್ ಉತ್ಪನ್ನಗಳ ಅಕ್ರಮ ವ್ಯಾಪಾರಕ್ಕೆ ಸಂಬಂಧಿಸಿದ 15 ಸಂಸ್ಥೆಗಳು, 2 ವ್ಯಕ್ತಿಗಳು ಹಾಗೂ 14 ಕಪ್ಪು ಪಟ್ಟಿಯಲ್ಲಿ ಸೇರಿದ ಹಡಗುಗಳ ಮೇಲೆ ಅಮೆರಿಕ ನಿರ್ಬಂಧ ಜಾರಿಗೊಳಿಸಿದ್ದು, ಇದರಲ್ಲಿ ಭಾರತೀಯ ಸಂಸ್ಥೆ ಹಾಗೂ ಭಾರತೀಯ ಪ್ರಜೆಯೂ ಸೇರಿದ್ದಾರೆ. ಎಲಿವೇಟ್ ಮರೈನ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಭಾರತೀಯ ಸಂಸ್ಥೆ ಕ್ಯಾಮರೂನ್ ಮೂಲದ ಕಚ್ಚಾ ತೈಲ ಟ್ಯಾಂಕರ್ ಬೆನೆಡಿಕ್ಟ್ನ ವಾಣಿಜ್ಯ ವ್ಯವಸ್ಥಾಪಕ ಆಕಾಶ್ ಅನಂತ್ ಶಿಂಧೆ ನಿರ್ಬಂಧದ ಪಟ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ನಿರ್ಬಂಧಗಳ ಪ್ರಕಾರ ಅಮೆರಿಕಾದಲ್ಲಿರುವ ಅಥವಾ ಅಮೆರಿಕಾದ ವ್ಯಕ್ತಿಗಳ ಸ್ವಾಧೀನ ಅಥವಾ ನಿಯಂತ್ರಣದಲ್ಲಿರುವ ಎಲ್ಲ ಸ್ವತ್ತುಗಳು ಮತ್ತು ಹಿತಾಸಕ್ತಿಗಳನ್ನು ನಿರ್ಬಂಧಿಸಲಾಗುತ್ತದೆ ಮತ್ತು ಈ ವಿವರಗಳನ್ನು ಅಮೆರಿಕಾದ ಖಜಾನೆ ಇಲಾಖೆಯ ವಿದೇಶಿ ಸ್ವತ್ತುಗಳ ನಿಯಂತ್ರಣ ಕಚೇರಿಗೆ ಒದಗಿಸಬೇಕು ಅಂಥೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಚಿಕ್ಕದಾಗಿ ನಿಮಗೆ ತಿಳಿಯೋ ತರಹ ಹೇಳೋದಾದರೆ, ಇರಾನ್ ತನ್ನ ದೇಶದ ಒಳಗಿನ ತೈಲ ಉತ್ಪನ್ನಗಳ ಮುಖಾಂತರವೇ ಶ್ರೀಮಂತ ದೇಶ ಅಂತ ಕರೆಸಿಕೊಳ್ತಾ ಇರೋದು. ಆ ದೇಶ ಮತ್ತಷ್ಟು ಆರ್ಥಿಕವಾಗಿ ಬಲಾಢ್ಯಗೊಳ್ಳೋದಕ್ಕೂ ಕಾರಣ ಈ ತೈಲವನ್ನು ಬೇರೆ ಬೇರೆ ದೇಶಕ್ಕೆ ಇರಾನ್ ಮಾರಾಟ ಮಾಡುತ್ತೆ. ಹಾಗಾಗಿ ಈ ತೈಲದಿಂದ ಬರುವಂತಹ ಸಂಪತ್ತುಗಳನ್ನು ನಾಶ ಮಾಡೋದಕ್ಕೆ ಅಮೆರಿಕ ಈಗ ಪ್ಲಾನ್ ಮಾಡ್ಕೊಂಡಿದೆ. ಹಾಗಾಗಿ ಇರಾನ್ ದೇಶಕ್ಕೆ ಸಂಬಂಧಪಟ್ಟ ಅಷ್ಟು ತೈಲ ಟ್ಯಾಂಕರ್ಗಳನ್ನು ತಮ್ಮ ಸುಪರ್ದಿಗೆ ಇಟ್ಟುಕೊಳ್ಳೋದಕ್ಕೆ ಅಮೆರಿಕ ಪ್ರಯತ್ನ ಪಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.